ನೀವು ಯಶಸ್ಸು ಪಡೆಯಲು ಅಡ್ಡಿಯಾಗುವವರು ಯಾರೂ ಅಲ್ಲ. ಆದರೆ ನಿಮ್ಮೊಳಗೆ ಇದ್ದ 6 ಶತ್ರುಗಳ ಬಗ್ಗೆ ನಿಮಗೆ ಗೊತ್ತಾ? ಶ್ರೀಕೃಷ್ಣನು ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದು, ಮನುಷ್ಯನ ನಾಶಕ್ಕೆ ಹೊರಗಿನ ಶತ್ರುಗಳು ಕಾರಣವಲ್ಲ, ಅವನ ಒಳಗಿನ 6 ಶತ್ರುಗಳೇ ಕಾರಣ. ಇವೀಗ ಅವು ಯಾವುವು ಎಂಬುದನ್ನ ಓದಿ ತೀರ್ಮಾನಿಸಿ, ನಿಮ್ಮೊಳಗಿನ ಯುದ್ಧ ಯಾವ ಹಂತದಲ್ಲಿದೆ. 1. ಕಾಮ ಇಚ್ಛೆಗಳ ಬಂಧನ. ಶ್ರೀಕೃಷ್ಣನು ಹೇಳುತ್ತಾರೆ, ಕಾಮಿಚ್ಛೆಯಿಂದವೇ ಕ್ರೋಧ ಉಂಟಾಗುತ್ತದೆ, ಕ್ರೋಧದಿಂದ ಬುದ್ಧಿನಾಶ, ಬುದ್ಧಿನಾಶದಿಂದ ಪತನ. ಅತಿಯಾದ ಆಸೆ, ಹಣ, ಹೆಸರು, ಸಂಬಂಧ ಇದು ಮಾನವನ ಶಾಂತಿಗೆ ವಿಷ. ಇಚ್ಛೆಗೆ ಅಳಿಯದವನೇ ಸಾಧನೆಗೆ ಅರ್ಹನು. 2. ಕ್ರೋಧ ಆಕ್ರೋಶದ ಅಗ್ನಿ. ಕೋಪದಿಂದ ಎಲ್ಲಾ ಸದುಪದೇಶವೂ ನಾಶವಾಗುತ್ತದೆ. ಹೃದಯದಲ್ಲಿ ಆಕ್ರೋಶ ಇರೋವರೆಗೂ ಶಾಂತಿ ಅಸಾಧ್ಯ. ಕ್ರೋಧ ನಿಮ್ಮ ಶತ್ರುವಲ್ಲ, ಅದು ನಿಮ್ಮೊಳಗಿನ ನೀವು. 3. ಲೋಭ ತೃಪ್ತಿಯಿಲ್ಲದ ತೃಷ್ಣೆ. ಹೆಚ್ಚು ಬೇಕೆಂದು ಬಯಸುವುದು ನಿಜವಾದ ಬಡತನ. ಲೋಭಿಗೆ ನಿಜವಾದ ಸಂತೋಷವಿಲ್ಲ. ಕೃಷ್ಣನು ಹೇಳುತ್ತಾರೆ, ಯಾರು ತೃಪ್ತಿಯಿಂದ ಬದುಕುತ್ತಾರೋ ಅವರೇ ಧನ್ಯರು. 4. ಮೋಹ ಅಂಧವಾದ ಮಮತೆ. ಈ ಪ್ರಪಂಚ ನಾಶವ್ಯಕ್ತಿಯಾಗಿರುವಂತೆ ಕಾಣುತ್ತದೆ, ಆದರೆ ಮೋಹವೇ ನಮ್ಮೆದೆಯ ಕಣ್ಣಿಗೆ ತೆರೆ ಹಾಕುತ್ತದೆ. ಅತಿಯಾದ ಸಂಬಂಧದ ಬಂಧನೆ, ನಂಬಿಕೆಯ ತಾತ್ಕಾಲಿಕತೆ ಇದುವೇ ಮೋಹ. 5. ಮದ ಅಹಂಕಾರದ ಮೋಡ. ನಾನು ಅಂತಹವನು, ನನಗೆ ಎಲ್ಲವಿದೆ ಎಂಬ ಅಹಂಕಾರವೇ ನಾಶದ ಬೀಜ. ಗರ್ವ ನಗ್ನತೆಯ ವೇಷ, ಅದು ನಿಮ್ಮ ಹೆಮ್ಮೆ ಆಗೋದು ಅಲ್ಲ, ನಿಮ್ಮ ಹೀನತೆಗೆ ಮುನ್ನುಡಿ. 6. ಮತ್ಸರ ಈರ್ಷೆಯ ನಲಿಗೆ. ಇತರರ ಯಶಸ್ಸು ನೋಡಿ ನಿಮಗೆ ಕಹಿ ಅನಿಸಿದರೆ ಅದು ಮತ್ಸರ. ಈರ್ಷೆಯಿಂದ ಶಕ್ತಿ ಹುಟ್ಟುವುದಿಲ್ಲ, ಬದಲಾಗಿ ನಿಮ್ಮ ಶಕ್ತಿಯೇ ಕುಂಠಿತವಾಗುತ್ತದೆ. ಶ್ರೀಕೃಷ್ಣನು ಹೇಳುತ್ತಾರೆ, ಪರಸ್ಪರ ಶ್ರೇಷ್ಠತೆಯಲ್ಲಿ ಯುದ್ಧವಲ್ಲ, ಪರಸ್ಪರ ಪ್ರೇರಣೆಯೆಂದು ನೋಡಿ. ಈ 6 ಶತ್ರುಗಳನ್ನು ನೀವು ಗೆದ್ದರೆ ಬದುಕಿನಲ್ಲಿ ಯಾರೂ ನಿಮ್ಮನ್ನು ಸೋಲಿಸಲಾರರು. ಶ್ರೀಕೃಷ್ಣನು ಯುದ್ಧದ ಮೈದಾನದಲ್ಲಿ ಈ ಪಾಠವನ್ನು ಅರ್ಜುನನಿಗೆ ನೀಡಿದರೆ, ಇಂದು ನಮ್ಮೆಲ್ಲರಿಗೂ ಅದರ ಅಗತ್ಯವಿದೆ. ಒಮ್ಮೆ ನೀವು ಯೋಚಿಸಿ, ಈ 6 ಶತ್ರುಗಳಲ್ಲಿ ಯಾವುದು ನಿಮ್ಮೊಳಗಿದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುತ್ತೀರಿ ಅಂದರೆ ಇನ್ನೂ ಹೆಚ್ಚು ಧಾರ್ಮಿಕ ಜ್ಞಾನ ನಿಮ್ಮವರೆಗೆ ತಲುಪಿಸುತ್ತೇವೆ.